ಜನ ಏನು ಮಾಡ್ತಾರೆ ಅಂತಂದರೆ ಪಾಪ ತುಂಬ ಅವಮಾನ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿ ಹೋಗ್ಬಿಟ್ಟು ಒಂದು ಕಸ ಹಿಂಗೆ ಇಟ್ಬಿಡೋದು ಗಾಡಿಯಲ್ಲಿ. ಆಮೇಲೆ ಎಲ್ಲೋ ಒಂದು ಕಡೆ ಹೋಗಿ ಚೆಲ್ಲೋಗ್ಬಿಡೋದು, ನನಗೆ ಸಂಬಂಧ ಇಲ್ಲ, ಇನ್ಯಾರ್ದೋ ಮನೇಲಿ ಕಸ ಆದರೆ ಆಯಿತು ಅಂತೇಳಿ. ಹಿಂಗೇನಾದರೂ ನೀವು ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಸುತ್ತಮುತ್ತಲು ಏನಾದರೂ CC ಕ್ಯಾಮ್ರಾ ಇದ್ದರೆ ಅದನ್ನು ಹುಡ್ಕೊಂಡು ನಿಮ್ಮನ್ನು ಬರ್ತಾರೆ. ನೀವು ಎಲ್ಲಿರ್ತೀರ ನಿಮ್ಮ ಮನೆ ಮುಂದೆನೇ ಆ ಕಸ ಜೊತೆಗೆ ಇನ್ನುಳಿದಂಥ ಕಸ ಎಲ್ಲ ತಂದು ಸುರಿತಾರೆ, ಜೊತೆಗೆ ದಂಡ ಕೂಡ ಹಾಕ್ತಾರೆ. ಈ ಅವಮಾನ ಬೇಕಾ? ಅದಕ್ಕೆ ಮನೆ ಮುಂದೆ ಬರುವಂಥ ಕಸದ ಗಾಡಿ ಏನಿದೆ ಅದರಲ್ಲಿ ಕಸ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆಲವು ಕಡೆಗಳಲ್ಲಿ ಕಸದ ಗಾಡಿನೇ ಬರೋದಿಲ್ಲ. ಅವರೆಲ್ಲ ಏನು ಮಾಡಬೇಕು? ಹಾಗಿದ್ದಾಗ ಅವರೆಲ್ಲ ಹೋಗಿ BBMP ಕಚೇರಿ ಮುಂದೆ, GBA ಕಚೇರಿ ಮುಂದೆ ಅಥವಾ ಅಧಿಕಾರಿಗಳ ಮನೆ ಮುಂದೆ ಕಸ ಸುರಿಬೇಕಾ? ರಿವರ್ಸ್ ಆಗಲೇಬೇಕಲ್ವಾ? ನೀವು ಹಿಂಗೆ ಮಾಡಿದರೆ ಹಂಗೂ ಆಗಲೇಬೇಕಲ್ವಾ? ಗಾಡಿ ಕಳಿಸದೇ ಇದ್ದರೆ. ಡೀಟೇಲ್ಸ್ ನೋಡಿ ಏನಾಗಿದೆ. ಕಸದ ವಾಹನಕ್ಕೆ ಕಸ ಹಾಕದವರೇ ಎಚ್ಚರ. ಮನೆ ಮುಂದೆ ಕಸ ಸುರಿದು ಛೀಮಾರಿ. ಸಿಸಿಟಿವಿ ಪರಿಶೀಲಿಸಿ ಮನೆ ಮುಂದೆ ಸುರಿದ ಕಸ 5 ರಿಂದ 10 ಸಾವಿರ ದಂಡ ಹಾಕುವ ಎಚ್ಚರಿಕೆ. ಹೀಗೆ ಮನೆ ಮುಂದೆ ರಾಶಿ ಕಸ ಸುರಿಯುತ್ತಿರುವ ತ್ಯಾಜ್ಯ ನಿರ್ವಹಣಾ ಘಟಕ. ಅಯ್ಯೋ, ಮನೆ ಮುಂದೆ ಕಸ ಹಾಕ್ತಿದ್ದಾರಲ್ಲಪ್ಪ ಅಂತ ಗಾಬರಿಯಾಗಿರುವ ನಿವಾಸಿಗಳು. ಯಾಕೆ ಹಿಂಗೆ ಕಸ ಸುರಿದು ಛೀಮಾರಿ ಹಾಕ್ತಿದ್ದೀರಾ ಎಂದು ಬೇಸರ ವ್ಯಕ್ತಪಡಿಸುತ್ತಿರುವ ಜನ. ಹೌದು, ಬೆಂಗಳೂರು ನಗರದಲ್ಲಿ ಮನೆ ಮುಂದೆ ಕಸದ ಆಟೋ ಬಂದರೂ ಕಸವನ್ನು ಆಟೋಗೆ ಹಾಕದೆ ರಸ್ತೆಗೆ ಎಸೆಯುತ್ತಿದ್ದ ಪ್ರಕರಣ ಹೆಚ್ಚಾಗುತ್ತಲೇ ಇದೆ. ಇದರಿಂದ ನಗರದ ಸೌಂದರ್ಯ ಹಾಳಾಗುವುದಲ್ಲದೆ ಕಸದ ಬ್ಲಾಕ್ ಸ್ಪಾಟ್ ಸೃಷ್ಟಿ ಆಗುತ್ತಾ ಇದೆ. ಹೀಗಾಗಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ಸಂಸ್ಥೆ ರಸ್ತೆಗೆ ಕಸ ಹಾಕಿದವರಿಗೆ ಬುದ್ಧಿ ಕಲಿಸುವಂತಹ ಕೆಲಸ ಮಾಡಿದೆ. ಯಾರು ರಸ್ತೆಗೆ ಕಸ ಹಾಕ್ತಾರೆ ಅವರ ವಿಡಿಯೋ ಮಾಡಿಕೊಂಡು ಸಿಸಿಟಿವಿ ಪರಿಶೀಲಿಸಿ ಅವರ ಮನೆ ಮುಂದೆ ಕಸ ಸುರಿದು ರಸ್ತೆಗೆ ಕಸ ಹಾಕಿದವರ ಮರ್ಯಾದೆಯನ್ನ ತೆಗೆದು ಛೀಮಾರಿ ಹಾಕಿದ್ದಾರೆ. ಕಸದ ಆಟೋ ಮನೆ ಮುಂದೆ ಬಂದರೂ ಕೂಡ ಕಸವನ್ನು ನೀಡದೆ ರಸ್ತೆಗೆ ಆಗ್ತಾ ಇದ್ದಂಥ ಜನರಿಗೆ ಘನತ್ಯಾಜ್ಯ ನಿರ್ವಹಣಾ ಮಂಡಳಿಯವರು ಸರಿಯಾದ ಪಾಠ ಕಲಿಸ್ತಾ ಇದ್ದಾರೆ. ಯಾರು ಕಸವನ್ನು ಆಟೋಗೆ ಕೊಡದೇ ರಸ್ತೆಗೆ ಎಸ್ತಾ ಇದ್ರು ಅಂಥವ್ರ ಮನೆ ಮುಂದೆ ಕಸವನ್ನು ಸುರಿದು ಅವರಿಗೆ ಚೀಮಾರಿ ಹಾಕುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಹಲವು ಕಡೆಗಳಲ್ಲಿ ಸುಮಾರು 190ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಈ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಈಗ BSWML ಅವರು ಮಾಡ್ತಾ ಇರ್ತಕ್ಕಂಥದ್ದು. BSWML ಅವರ ಉದ್ದೇಶ ಇಷ್ಟೇ, ಯಾವುದೇ ಕಾರಣಕ್ಕೂ ಕಸವನ್ನು ರಸ್ತೆಗೆ ಎಸೆಯಬಾರ್ದು. ಕಸವನ್ನು ರಸ್ತೆಗೆ ಎಸೆದ್ರೆ ಬ್ಲ್ಯಾಕ್ ಸ್ಪಾಟ್ಗಳು ಕ್ರಿಯೇಟ್ ಆಗ್ತವೆ. ಬ್ಲ್ಯಾಕ್ ಸ್ಪಾಟ್ ಕ್ರಿಯೇಟ್ ಆದರೆ ನಗರದ ಸೌಂದರ್ಯ ಕೂಡ ಹಾಳಾಗುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆ ಎಲ್ಲ ಕಡೆಗಳು ಕೂಡ ಆಟೋದ ಕಸಗಳು ಹೋಗಬೇಕಾಗತ್ತೆ, ಕಸದ ಆಟೋಗಳು ಹೋಗಬೇಕಾಗತ್ತೆ, ಅಲ್ಲಿ ಕಸವನ್ನು ಪಡಿಬೇಕಾಗತ್ತೆ. ಕೆಲವೊಂದು ಕಡೆ ಹೋಗೋದು, ಕೆಲವೊಂದು ಕಡೆ ಹೋಗದೇ ಇರುವಂಥದ್ದು. ಆದರೆ ಇದೇ ರೀತಿ ಸಮಸ್ಯೆ ಆಗುವಂಥದ್ದು. ಇಂದಿನಿಂದ ಯಾರು ಕಸವನ್ನು ಎಸೆತಾರೆ ಅವ್ರ ಮನೆ ಮುಂಭಾಗ ಕಸವನ್ನು ಹಾಕಿ ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದು ಇದು ಕಂಟಿನ್ಯೂ ಆಗಲಿದೆ. ಇನ್ನು ಬೆಂಗಳೂರಿನ ದತ್ತಾತ್ರೇಯ ದೇವಸ್ಥಾನದ ರಸ್ತೆ, ಬನಶಂಕರಿ, ಹೊಸಕೆರೆಹಳ್ಳಿ ರಸ್ತೆ, ಮಂಜುನಾಥ ನಗರ, ಪದ್ಮನಾಭನಗರ ಸೇರಿದಂತೆ ಹಲವು ಕಡೆ ರಸ್ತೆಗೆ ಕಸ ಸುರಿದವರ ಮನೆ ಮುಂದೆ ಕಸ ಸುರಿಯುವಂತಹ ಕೆಲಸ ಮಾಡಿದ್ದಾರೆ. ಮಲ್ಲೇಶ್ವರಂನ ದತ್ತಾತ್ರೇಯ ಟೆಂಪಲ್ ರಸ್ತೆ ಬಳಿ ಎಷ್ಟು ಬಾರಿ ಅವರಿಗೆ ತಿಳಿ ಹೇಳಿದ್ರು, ಅರಿತುಕೊಳ್ಳದೆ ಕಸ ಹಾಕುವಂತಹ ಕೆಲಸ ಮಾಡ್ತಾ ಇದ್ರು. ಇದರಿಂದ ಬೇಸತ್ತು ಹೋದ ಸಿಬ್ಬಂದಿ ಮನೆ ಮುಂದೆ ಕಸದ ಆಟೋ ತಂದು ಕಸ ಸುರಿದು ರಸ್ತೆಯಲ್ಲಿ ಕಸ ಹಾಕಿದವರಿಗೆ ದಂಡ ಹಾಕಿದ್ದಾರೆ. ನಾವು ಕಸನೇ ಹಾಕಿಲ್ಲ, ತೋರಿಸಿ ವಿಡಿಯೋ ತೋರಿಸಿದ್ವಿ ನಾವು ಕಸ ಹಾಕಿದ್ವಿ ಅಂತ. ನಾವೇನು ಹಾಕಿಲ್ಲ, ತೋರಿಸಿ ವಿಡಿಯೋ ತೋರಿಸಿ. ಆಟೋ ಯಾವ ಆಟೋ ಬರಲ್ಲ, ಯಾವ ಆಟೋನು ಬರಲ್ಲ. ಹೌದು, ಆಟೋನೇ ಬರೋದಿಲ್ಲ. ನಾವು ಹೆಂಗ್ ಎಲ್ಲಿ ಕಸ ಹಾಕ್ಬೇಕು ಹೇಳಿ? ಎಲ್ಲೂ ಬರ್ತಾ ಆಟೋ ಬರ್ತಾ ಯಾರಪ್ಪ ಮಾರ್ಷಲ್ ಮಾರುತಿ ಯಾಕೆ ಇಲ್ಲಿ ಯಾಕೆ ಬರಲ್ಲ ಆಟೋ? ಎಷ್ಟು ಗಂಟೆಗೆ ಬರ್ತೀರಿ? 8-8:30 ಬರುತ್ತೆ. ನೀವು ಸೂಪರ್ವೈಸರಾ? ಸರ್ ಇವರೆಲ್ಲ ನೈಟ್ ವರ್ಕ್ ಮಾಡ್ಕೊಂಡು 12 ಗಂಟೆ ಬರ್ತಾರೆ ಸರ್. 12 ಗಂಟೆ ತಗೊಂಡ್ಬಂದು ಕಸ ಹಾಕಕ್ಕೆ ಸರ್. ನೀವು
ಆಟೋ ಬಂದಾಗ ಅಲ್ಲಿ ಕ್ಯಾಮ್ರಾ ಇದೆ. ರಸ್ತೆಗೆ ಕಸ ಎಸೆದವ್ರಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಘನತ್ಯಾಜ್ಯ ನಿರ್ವಹಣಾ ಮಂಡಳಿಯವರು ಇವತ್ತು ಯಾರು ಕಸ ಎಸೆದಿದ್ದಾರೆ ಅವರ ಮನೆ ಮುಂದೆ ಕಸ ಸುರಿಯುವಂಥ ಕೆಲಸವನ್ನು ಮಾಡ್ತಾ ಇದೆ. ದತ್ತಾತ್ರೇಯ ಟೆಂಪಲ್ ರಸ್ತೆಯಲ್ಲಿ ಈಗಾಗಲೇ ಕಸ ಸುರಿದು ಈ ಮನೆಯವರು ಏನಿದ್ರು ಅವರು ಕಸವನ್ನು ರಸ್ತೆಗೆ ಎಸೆತಾ ಇದ್ರು. ಆಟೋ ಬಂದರೂ ಕೂಡ ಆಟೋಗೆ ಕೊಡ್ತಾ ಇರಲಿಲ್ಲ. ಹೀಗಾಗಿ BSWML ಅವರು ಈಗಾಗಲೇ ಇಲ್ಲಿಗೆ ಬಂದು ಕಸವನ್ನು ಸುರಿದು ಅವ್ರಿಗೆ ದಂಡವನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಈ ರೀತಿ ಮಾಡ್ತಾರೋ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸಕ್ಕೆ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಿಬ್ಬಂದಿ ಕೂಡ ಇದ್ದಾರೆ, ಮಾತಾಡ್ತಾರೆ. ಮೇಡಮ್ ನಮಸ್ತೆ. ಯಾಕೋಸ್ಕರ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು, ಯಾಕೆ ಮೇಡಮ್? ಸರ್, ಇದು ಮೇಯ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಸರ್. ಈಗ BBMPಯಿಂದ ನಾವು ಪ್ರತಿದಿನ ಆಟೋಗಳು ಕಳಿಸಿ ಮನೆ ಹತ್ರ ಕಸ ಕಲೆಕ್ಟ್ ಮಾಡೋಕ್ಕೆ ಆಟೋಗಳು ಕಳಿಸಿದ ಮೇಲೂ ಅವ್ರ ಟೈಮಿಗೆ ಬರಲಿಲ್ವಾ ಅಥವಾ ಅವ್ರ ಮನೆಯಲ್ಲಿರಲಿಲ್ಲ ಅಥವಾ ಒಳಗಿಂದ ಹೊರಗೆ ಬರೋಕ್ಕಾಗಲಿಲ್ಲ, ಇನ್ನು ಬೇರೆ ಬೇರೆ ಕಾರಣಗಳಿಂದ ಅವ್ರೇನು ಮಾಡ್ತಾರೆ, ಆಟೋ ಕಸ ಕೊಡೋಲ್ಲ, ತೊಗೊಂಬಂದು ಡೈರೆಕ್ಟು ರೋಡಲ್ಲಿ ಡ್ರೈನೇಜಲ್ಲಿ ಅಲ್ಲಿ ಇಲ್ಲಿ ಹಾಕ್ತಾರೆ. ಇದರಿಂದ ಪಬ್ಲಿಕ್ಕಿಗೆ ಎಲ್ಲರಿಗೂ ತೊಂದರೆ ಆಗ್ತಿದೆ, ಸ್ಕೂಲ್ ಮಕ್ಕಳಿಗೆ ಓಡಾಡೋಕ್ಕೆ ತೊಂದರೆ ಆಗ್ತಿದೆ, ಟ್ರಾಫಿಕ್ ಮೂವ್ಮೆಂಟ್ಗೆ ತೊಂದರೆ ಆಗ್ತಾ ಇದೆ. ಇದೆಲ್ಲ ಕಾರಣಕ್ಕೆ ಈ ತೊಂದರೆಗಳು ಏನು ಆಗುತ್ತೆ ಅನ್ನೋದನ್ನ ಅವ್ರಿಗೆ ನಾವು ಮನೆಯವ್ರಿಗೆ ಮನವರಿಕೆ ಮಾಡಬೇಕು. ಅದಕ್ಕೆ ಸಲುವಾಗಿ ನಾವು ಅವರು ಹಾಕ್ತಾ ಇದ್ರಲ್ಲ ಅದನ್ನು ವಿಡಿಯೋ ಮಾಡ್ಕೊಂಡಿದ್ವಿ, ಅವ್ರಿಗೆ ಬಂದು ತಿಳುವಳಿಕೆ ಕೊಟ್ಟಿದ್ವಿ. ಈಗ ಅವ್ರ ಮನೆ ಮುಂದೆ ಒಂದು ಕಸ ಸುರಿದಾಗ ಅವ್ರಿಗೆ ಏನು ಫೀಲ್ ಆಗುತ್ತೆ ಅದನ್ನು ಅವ್ರಿಗೇನೆ ಜಾಗೃತಿ ಮೂಡಿಸೋಕೆ ಸಲುವಾಗಿ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಷ್ಟು ಫೈನ್ ಹಾಕಿದ್ರೆ ಏನು ಮೇಡಮ್? ಏನು ಸರ್? ಫೈನ್ ಎಷ್ಟು ಹಾಕಿ? ಅವರು ನಾವೀಗ ನಮಗೆ ಜಾಗೃತಿ ಬಂದಿದೆ, ನಾವು ಇನ್ಮೇಲೆ ಈ ಥರ ಹಾಕಲ್ಲ. ಇವತ್ತು ನಮಗೆ ಅರಿವಾಯಿತು, ನಮ್ಮ ಮನೆ ಮುಂದೆ ಕಸ ಬಂದು ಬಿದ್ದಾಗ, ಬೇರೆಯವ್ರ ಮುಂದೆ ಕಸ ಹಾಕಿದಾಗ, ಮನೆ ರೋಡಲ್ಲಿ ಕಸ ಹಾಕಿದಾಗ ಅವ್ರಿಗೆ ಏನಾಗುತ್ತೆ ಅಂತ ಅವ್ರಿಗೆ ತಿಳುವಳಿಕೆ ಬಂದಿದೆ ಅಂತಂದ್ಬಿಟ್ಟು ಅವರು ಪೆನಾಲ್ಟಿ ಕಟ್ಟಕ್ಕೆ ಒಪ್ಪಿದ್ರು. ಆದರೆ ಜಾಸ್ತಿ ಬೇಡ ಅಂತಂದ್ಬಿಟ್ಟು 100 ರೂಪೀಸ್ ಒಪ್ಪಿದ್ದಾರೆ ಸರ್. 100 ರೂಪೀಸ್ ಪೆನಾಲ್ಟಿ ಕಟ್ಟಿದ್ದೀವಿ. ವೆಸ್ಟ್ ಝೋನಲ್ಲಿ ಎಷ್ಟು ಕಡೆ ಈ ರೀತಿ ಆಗಿದೆ ಮೇಡಮ್? ಸರ್, ಇಡೀ ಇವತ್ತು ಆ್ಯಕ್ಚುಲಿ BBMP ಇದು ನಮ್ಮದು ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಕಡೆಯಿಂದ 198 ವಾರ್ಡಲ್ಲೂ ಪ್ರತಿ ವಾರ್ಡಲ್ಲೂ ಮಾಡ್ತಾ ಇದ್ದಾರೆ ಸರ್. ಇನ್ನು ಇದೇ ಮಾದರಿಯಲ್ಲಿ ಯಾರು ರಸ್ತೆಗೆ ಕಸ ಎಸೆಯುತ್ತಾರೋ ಅವರಿಗೆ ದಂಡ ಹಾಕುವ ಕೆಲಸ ಕೂಡ ಮಾಡಲಾಗುತ್ತೆ. ಮೊದಲೆಲ್ಲ 500ರಿಂದ 2,000 ರೂಪಾಯಿವರೆಗೂ ದಂಡ ಇತ್ತು. ಈಗ ಆ ದಂಡದ ಪ್ರಮಾಣ 5ರಿಂದ 10,000ದವರೆಗೂ ವಿಧಿಸುವ ಅವಕಾಶ ಕೂಡ ನಿಯಮದಲ್ಲಿದೆ ಅಂತಾರೆ ಅಧಿಕಾರಿಗಳು. ಇನ್ನು ಇದೇ ಮಾದರಿಯಲ್ಲಿ ಯಾರು ಕಸವನ್ನು ರಸ್ತೆಗೆ ಹಾಕ್ತಾ ಇದ್ದಾರೋ ಅವರಿಗೆ ದಂಡ ಹಾಕುವಂಥ ಕೆಲಸವನ್ನು ಕೂಡ ಹಾಕ್ತಾ ಇದೆ. ಈಗಾಗಲೇ 500ರಿಂದ 2,000 ರೂಪಾಯಿ ದಂಡ ಇತ್ತು. ಆ ದಂಡದ ಮೊತ್ತವನ್ನು ಕೂಡ ಹೆಚ್ಚಳ ಮಾಡಿರುವಂಥದ್ದು. 5,000ದಿಂದ 10,000ದವರೆಗೂ ಕೂಡ ದಂಡದ ಮೊತ್ತವನ್ನು ಹೆಚ್ಚಳ ಮಾಡಿರುವಂಥದ್ದು. ಯಾರು ಕಸವನ್ನು ರಸ್ತೆಗೆ ಹಾಕ್ತಾರೆ ಮತ್ತು ಖಾಲಿ ಸೈಡ್ಗಳಲ್ಲಿ ಹಾಕ್ತಾರೆ ಅಂಥವ್ರಿಗೆ ದಂಡವನ್ನು ವಿಧಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ದಂಡವನ್ನು ಕಟ್ಟುವ ಬದಲು ಆಟೋಗಳು ಮನೆ ಮುಂಭಾಗ ಬೆಳಿಗ್ಗೆ ಬರತಕ್ಕಂಥ ಆಟೋಗಳಿಗೆ ಹಸಿ ಕಸ ಒಣ ಕಸವನ್ನು ಕೊಟ್ಟರೆ ಒಳ್ಳೆಯದು. ಇಲ್ಲದೆ ಹೋದರೆ 5ರಿಂದ 10,000 ರೂಪಾಯಿ ದಂಡ ಕಟ್ಟುವಂಥ ವ್ಯವಸ್ಥೆಗೆ ತಂದ್ಕೊಳ್ಬೇಡಿ. ಕೂಡಲೇ ಎಚ್ಚೆತ್ಕೊಂಡು ಕಸವನ್ನು ಆಟೋಗಳಿಗೆ ನೀಡಬೇಕಾಗತ್ತೆ. ಒಟ್ಟಾರೆ ರಸ್ತೆಗೆ ಕಸ ಸುರಿದವರಿಗೆ ಬುದ್ಧಿ ಕಲಿಸಲು ಕಸ ಹಾಕಿದವರ ಮನೆ ಮುಂದೆ ಕಸ ಸುರಿದು ದಂಡ ಹಾಕುವ ಕಾರ್ಯ ಶುರುವಾಗಿದ್ದು, ಇನ್ಮುಂದೆ ಯಾರೇ ರಸ್ತೆಗೆ ಕಸ ಸುರಿದ್ರು ಅವರಿಗೆ ಇದೇ ಶಿಕ್ಷೆ ಆಗಲಿದೆ. ಎಲ್ಲರೂ ಕಸದ ಆಟೋಗಳಿಗೆ ಕಸ ನೀಡಬೇಕು ಎಂಬುದು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತದ ಉದ್ದೇಶ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.